ಶರಣಂ ಶರಣಂ ಗಚ್ಚಾಮಿ. ಮಾರ್ಚ್ ತಿಂಗಳ ಮಾಸಿಕ ಪ್ರಾರ್ಥನೆ. ನಮ್ಮ ಪಿತೃವೈ ಟೀಚರ್ ಪ್ರೇರಕರಾದಂತಹ ಭಾರತಿ ಮಾಜಿಯವರ ಮಾರ್ಗದರ್ಶನದಲ್ಲಿ ಈ ಪಿತೃವೈ ಮಾಸಿಕ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮೆಲ್ಲರ ಮುಂಬರುವ 1ನೇ ಮಾರ್ಚ್ 2025ರಿಂದ 1ನೇ ತಾರೀಕು ಏಪ್ರಿಲ್ 2025ರವರೆಗೆ ಈ ತಿಂಗಳು ನಿಮಗೆ ಪರಂಜಿಯ ಕೃಪೆಯಿಂದ ಬಹಳ ಶ್ರೇಷ್ಠವಾದ ಅನುಭವಗಳು ದೊರೆಯಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಶರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करती हूँ, नमस्कार करता हूँ. 9ನೇ ವಾಕ್ಯ: ಪರಂ ಜಿ, ಈ ಮುಂದಿನ ತಿಂಗಳು ನನ್ನ ವ್ಯವಹಾರ ಉದ್ಯೋಗಕ್ಕೆ ತುಂಬ ಶುಭಕರವಾಗಿರಲಿ. ಆದಾಯ ಹೆಚ್ಚಾಗಲಿ, ಸಮೃದ್ಧಿಯಾಗಲಿ ಮತ್ತು ನ್ಯಾಯವಾದ ರೀತಿಯಲ್ಲಿ ಸಂಪಾದಿಸಿದ ಸ್ವಲ್ಪ ಹಣವನ್ನು ಪಿತೃವೈ ಪ್ರಚಾರವನ್ನು ಮಾಡುವುದಕ್ಕೋಸ್ಕರ ಉಪಯೋಗಿಸುವಂತಹ ಶಕ್ತಿಯನ್ನು ನೀಡಿ. ನಾನು ಶ್ರಮಪಟ್ಟು ದುಡಿದ ಹಣವು ಯಾವುದೇ ರೀತಿಯಲ್ಲಿ ದುಂದುವೆಚ್ಚವಾಗದೆ ವೈದ್ಯಕೀಯ ಖರ್ಚಿಗೆ ಹೋಗದಂತೆ ನೋಡಿಕೊಳ್ಳಿ ಎಂದು ಕೋರಿಕೊಳ್ಳುತ್ತೇನೆ. ಪಿತೃವೈ ಮಾಡುವುದರಿಂದ ನಮ್ಮ ಕೃಷಿಯಲ್ಲಿ, ಪಶುಸಂಗೋಪನೆಯಲ್ಲಿ, ನನ್ನ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಹೆಚ್ಚಿನ ಲಾಭವಾಗಿದೆ. ಯಾವುದೇ ಕಾರಣದಿಂದ ತೆಗೆದುಕೊಂಡ ಸಾಲವು ಬೇಗನೆ ತೀರುವಂತಾಗಲಿ. ಯಾವುದೇ ಸ್ಥಗಿತಗೊಂಡ ಕೆಲಸವು ಅತ್ಯಂತ ಅಧಿಕವಾಗಿ ತೀರಿಸುವಂಥ ಶಕ್ತಿಯನ್ನು ನೀಡಿ. ನನ್ನ ವ್ಯವಹಾರಕ್ಕೆ ಯಾವುದೇ ರೀತಿಯ ಹವಾಮಾನದ ಕಾಟ, ಕೆಟ್ಟ ಪರಿಣಾಮವು ಬೀರದಂತೆ ಇರಲಿ ಎಂದು ಕೋರಿಕೊಳ್ಳುತ್ತೇನೆ. ಈ ಉದ್ದೇಶಕ್ಕಾಗಿ ಪ್ರತಿದಿನ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಪಿತೃವೈ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ ಲಕ್ಷ್ಮೀ ಸಮೃದ್ಧಿ ತರಗತಿಯನ್ನು ನಾನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಅದೇ ರೀತಿ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವೈ ಲಕ್ಷ್ಮೀ ಸಮೃದ್ಧಿ ಸಂಶೋಧನಾ ತರಗತಿಯನ್ನು ಹಾಜರಾಗುತ್ತೇನೆ. ಹಾಗೆಯೇ ನಾನು ಅತ್ಯಂತ ಹೆಚ್ಚಿನ ಪಿತೃವೈ ಲಕ್ಷ್ಮೀ ಸಮೃದ್ಧಿ ತರಗತಿಯನ್ನು ಅಟೆಂಡ್ ಮಾಡುವ ಮೂಲಕ ಅತ್ಯಂತ ಹೆಚ್ಚಿನ ಆಶೀರ್ವಾದವನ್ನು ಪಡೆದು ಧನಿಕಳಾಗುವ ಶಕ್ತಿಯನ್ನು ಪ್ರಾಪ್ತಿಗೊಳ್ಳುತ್ತೇನೆ. ಹವಾಮಾನದ ತೊಂದರೆ, ಪ್ರಕೃತಿಗಳ ಅಪಾಯ, ಇನ್ನಿತರ ಶೀತ, ಕೆಮ್ಮು, ವೈರಲ್ ಫೀವರ್, ಇನ್ಫೆಕ್ಷನ್, ಹವಾಮಾನ ಸಂಬಂಧಿತ ರೋಗಗಳಿಂದ ರಕ್ಷಣೆಗಾಗಿ ನಾನು ರೋಗ ನಿರೋಧಕ ಶಕ್ತಿಯನ್ನು ಪಡೆಯಲು ಪರಂ ವಿಭೂತಿಯನ್ನು ಧರಿಸಿ, ಪರಂ ಪ್ರತೀಕವನ್ನು ಹಾಕಿಕೊಂಡು, ಪರಂ ಶಕ್ತಿ ಜಲನ್ನು ನೀರಿಗೆ ಹಾಕಿ ಸ್ನಾನ ಮಾಡುವ ವಿಧಾನವನ್ನು ಮಾಡುವುದರಿಂದ, ಪರಂ ತೈಲನ್ನು ಬಳಸುವುದರಿಂದ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೇನೆ. ಹಾಗೆ ಯಾವುದೇ ರೋಗಗಳಿಂದ ರಕ್ಷಣೆಗಾಗಿ 30ನೇ ತಾರೀಕು ಮಾರ್ಚ್ 2025ರ ಕೊನೆಯ ಭಾನುವಾರ ಸಂಜೆ ನಡೆಯುವ 7 ಗಂಟೆಗೆ ನಡೆಯುವ ಪಿತೃವೈ ಮಾಸಿಕ ರೋಗ ನಿವಾರಣಾ ತರಗತಿಗೂ ಹಾಗೂ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವೈ ರೋಗ ನಿವಾರಣಾ ಅನುಸಂಧಾನ ತರಗತಿಗೂ ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂ ಜಿ, ಮಾರ್ಚ್ ತಿಂಗಳಿನಲ್ಲಿ ನಡೆಯುವ ಎಲ್ಲ ಉತ್ಸವಗಳು ಪಿತೃವೈ ಮಾಡುವ ಮೂಲಕ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡುವಂತಾಗಲಿ. ಈ ಉದ್ದೇಶಕ್ಕಾಗಿ ನಾನು ಎಲ್ಲ ತರಗತಿಗಳಿಗೆ ಹಾಜರಾಗುತ್ತೇನೆ. ಪರಂ ಜಿ, ಈ ತಿಂಗಳಲ್ಲಿ ನಡೆಯುವ ಹೋಲಿ ಹಬ್ಬದ ಅತ್ಯಂತ ಶುಭಕರವಾಗಿರಲಿ. ಸಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಗಾಗಿ ನಾನು ಪಿತೃವೈ ಹೋಲಿ ದಹನ್ ತರಗತಿಯನ್ನು 13ನೇ ತಾರೀಕು ಮಾರ್ಚ್ 2025ರ ಮತ್ತು ದುಲ್ಲೆಂಡಿ ಉತ್ಸವ ತರಗತಿಗೆ 14ನೇ ಮಾರ್ಚ್ 2025ರಲ್ಲಿ ಪರಂಧಾಮಕ್ಕೆ ಹಾಜರಾಗುತ್ತೇನೆ ಅಥವಾ ಆನ್ಲೈನ್ ತರಗತಿಗೆ ಹಾಜರಾಗುತ್ತೇನೆ. ಹಾಗೆಯೇ ಪಿತೃವೈ ಹೋಲಿಕಾ ದಹನ್ ವಿಶೇಷ ತರಗತಿಯನ್ನು ಭಾಗವಹಿಸುವ ಮೂಲಕ ಪರಂ ವಿಭೂತಿಯನ್ನು ನನ್ನ ಮನೆಯಲ್ಲಿ, ಅಂಗಡಿ, ಮಳಿಗೆ, ವಾಹನ, ಗೋಡನ್ ಮತ್ತು ಕಚೇರಿಯಲ್ಲಿ ಕಟ್ಟುತ್ತೇನೆ. ಇದರಿಂದ ನಾನು ನನ್ನ ಸ್ಥಳವನ್ನು ನಕಾರಾತ್ಮಕ ಶಕ್ತಿಯಿಂದ, ದುಷ್ಪರಿಣಾಮಗಳಿಂದ ರಕ್ಷಿಸಿಕೊಳ್ಳುತ್ತೇನೆ. ಅಲ್ಲದೆ ಈ ದಿನದ ವಿಶೇಷ ರಕ್ಷಣಾ ಜಲವನ್ನು ಮಾಡಿ ಮನೆ, ಅಂಗಡಿ, ಕಚೇರಿಯಲ್ಲಿ
ನಾನು ಚಿಮುಕಿಸುವುದರಿಂದ ಶುದ್ಧೀಕರಣವಾಗುವಂತೆ ಆಶೀರ್ವಾದವನ್ನು ಪಡೆಯುತ್ತೇನೆ. ಪರಂಜಿ, ಈ ತಿಂಗಳ ವಿಶೇಷ ತರಗತಿ P3Y ಪರಂಧಾಮ ಸ್ಥಾಪನಾ ದಿನ ತರಗತಿಯನ್ನು 30ನೇ ತಾರೀಕು ಮಾರ್ಚ್ 2025 ನಡೆಯಲಿದೆ. ಈ ವಿಶೇಷ ಹಬ್ಬದ ಸಂದರ್ಭದಲ್ಲಿ ನಾನು ಪರಂಧಾಮಕ್ಕೆ ಬಂದು ನನ್ನ ಶಕ್ತಿಯನ್ನು ಪುನರ್ವರ್ತಿ ಮಾಡಿಕೊಳ್ಳುತ್ತೇನೆ. ನಾನು ಇತರರಿಗೂ ಹೇಳುತ್ತೇನೆ. ಇತರರಿಗೂ ಪರಂಧಾಮಕ್ಕೆ ಭೇಟಿ ನೀಡುವುದಕ್ಕಾಗಿ ಈ ಸೂಚನೆಯನ್ನು ಕೊಡುತ್ತೇನೆ. ಪರಂಧಾಮದ ಸೆಕ್ಟರ್ 19 ಫರೀದಾಬಾದಿನಲ್ಲಿ ಪರಂಜಿಯವರ ಮಹತ್ತರ ಶಕ್ತಿ ಇದೆ. ಪರಂಧಾಮದ ತರಗತಿಗೆ ಹಾಜರಾಗುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ, ಸ್ಥಗಿತಗೊಂಡ ಕೆಲಸಗಳು ಮುನ್ನಡೆಯುತ್ತದೆ, ಆರ್ಥಿಕ ಸಮೃದ್ಧಿ ಉಂಟಾಗುತ್ತದೆ, ದೊಡ್ಡ ಆಸೆ ಬಯಕೆಗಳು ನೆರವೇರುತ್ತದೆ ಮತ್ತು ರೋಗ ನಿವಾರಕ ಶಕ್ತಿಯನ್ನು ಪಡೆಯಬಹುದು ಎಂದು ಪ್ರಚಾರ ಮಾಡಿ ನಾನು ಪ್ರಚಾರದ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ಪರಂಜಿ, ಈ ನವರಾತ್ರಿ ಹಬ್ಬದ ತಾಯಿ ದುರ್ಗೆಯನ್ನು ಅತ್ಯಂತ ಪ್ರಸನ್ನಗೊಳಿಸಲು ಮತ್ತು ನನ್ನ ಕುಟುಂಬದ ಸದಸ್ಯರ ಆಸೆ ಬಯಕೆಗಳನ್ನು ಪೂರ್ಣತೆಗಾಗಿ ನಾನು ನನ್ನ ಮನೆ, ಅಂಗಡಿ, ಮಳಿಗೆಯಲ್ಲಿ, ಕಚೇರಿಯಲ್ಲಿ P3Y ಆನ್ಲೈನ್ ಆಫ್ಲೈನ್ ತರಗತಿಗಳನ್ನು ಆಯೋಜಿಸುತ್ತೇನೆ. 30ನೇ ಮಾರ್ಚ್ 2025 ಪ್ರಾರಂಭವಾಗುವ ಚೈತ್ರ ನವರಾತ್ರಿ ಹಬ್ಬವನ್ನು ಅತ್ಯಂತವಾಗಿ ಶುಭಕರವಾಗಿ ಆಚರಿಸಲು ನಾನು ಪರಂಧಾಮದಲ್ಲಿ ಬಂದು ಅಥವಾ ಆನ್ಲೈನ್ನಲ್ಲಿ ನಡೆಯುವ ನವರಾತ್ರಿಯ ವಿಶೇಷ ತರಗತಿಗಳನ್ನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಹಾಗೆಯೇ P3Y ಪ್ರಚಾರದ ಹೆಚ್ಚಿನ ಲಾಭವನ್ನು ಪಡೆಯಲು ನಾನು ನನ್ನ ಸ್ನೇಹಿತರು ಮತ್ತು ಅಪರಿಚಿತ ಜನರಿಗೂ ಈ ತರಗತಿಯ ಬಗ್ಗೆ, ನವರಾತ್ರಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ಮತ್ತು P3Y ಕ್ಲಾಸನ್ನು ಆಯೋಜಿಸುವಂತೆ ಹೇಳುತ್ತೇನೆ. ಪರಂಜಿ, ನನ್ನ ಕುಟುಂಬದ ಮೇಲೆ ಪಿತೃಗಳ ಆಶೀರ್ವಾದ ಮತ್ತು ಅನುಕೂಲತೆಯ ಸದಾ ಇರಲಿ. ಸ್ಥಗಿತಗೊಂಡ ಕೆಲಸಗಳು ಶೀಘ್ರವಾಗಿ ಮುನ್ನಡೆಯಲಿ. ಪಿತೃಗಳು ತೃಪ್ತರಾಗಿ ವಂಶಧರಿಗೆ ಆಶೀರ್ವಾದ ಮಾಡಲಿ. ಯಾವುದೇ ರೀತಿಯ ಪಿತೃದೋಷ, ಭಾಗ್ಯದೋಷ, ಪರಿಸ್ಥಿತಿ ದೋಷ, ದೃಷ್ಟಿ, ಶತ್ರುಗಳ ಕೆಟ್ಟ ಪ್ರಭಾವ, ಗ್ರಹದೋಷ, ವಾಸ್ತುದೋಷ ಅಥವಾ ಕಾಲಸರ್ಪದೋಷ ನಿವಾರಣೆಗೆ ನಾನು P3Y ಅಮಾವಾಸ್ಯ ತರಗತಿಯನ್ನು 29ನೇ ಮಾರ್ಚ್ 2025 ನಡೆಯುವುದ ತರಗತಿಯನ್ನು ಪರಂಧಾಮಕ್ಕೆ ಬಂದು ಅಟೆಂಡ್ ಆಗುತ್ತೇನೆ ಅಥವಾ ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡುತ್ತೇನೆ. ಹಾಗೆಯೇ ಹೆಚ್ಚಿನ ಲಾಭ ಪಡೆಯಲು ನಾನು ನನ್ನ ಮನೆಯಲ್ಲಿ P3Y ಅಮಾವಾಸ್ಯ ಗೂಗಲ್ ಮೀಟ್ ತರಗತಿಯನ್ನು ಆಯೋಜಿಸುತ್ತೇನೆ. ಪರಂಜಿ, P3Y ಪ್ರಚಾರದ ಶಕ್ತಿಯನ್ನು ಪಡೆಯಲು ನಾನು ಈ ತರಗತಿಗಳನ್ನು ಮಾತ್ರವಲ್ಲ, ಇತರರಿಗೂ ತರಗತಿಯ ಬಗ್ಗೆ ಮಾಹಿತಿ ನೀಡಿ ಅವರಿಗೆ P3Y ಮಾಡಿ ಜೀವನವನ್ನು ಸುಖಕರಗೊಳಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತೇನೆ. P3Y ಮಾಡುವ ಮೂಲಕ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಗಲಿ. ಧೈರ್ಯಶಾಲಿಯಾಗಿ ನಾನು P3Y ಪ್ರಚಾರದ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡುವಂತಾಗಲಿ. ಪರಂಜಿ, ನನಗೆ ಶಬ್ದಗಳನ್ನು ನೀಡಿ, ವಾಣಿಯನ್ನು ನೀಡಿ, ಮನೋಬಲವನ್ನು ನೀಡಿ. ಇದರಿಂದ ನಾನು ಅಪರಿಚಿತ ಜನರಲ್ಲೂ P3Y ಆಮಂತ್ರಣ ಪತ್ರವನ್ನು ನೀಡಿ, P3Y ಗುಡ್ ಲಕ್ ಕಾರ್ಡುಗಳನ್ನು ವಿತರಿಸಿ P3Y ಪ್ರಚಾರ ಮಾಡುವಂತಾಗಲಿ. ಮತ್ತು ನಾನು P3Y ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು P3Y NCR ಇಂಡಿಯಾ ಫೇಸ್ಬುಕ್ನಲ್ಲಿ ಪ್ರತಿದಿನ ನಡೆಯುವ ಬೆಳಗ್ಗೆ 11 ಗಂಟೆಗೆ ಹಾಗೂ ಸಂಜೆ 7 ಗಂಟೆಯ ತರಗತಿಯ ಬಗ್ಗೆಯೂ ತಿಳಿಸಿಕೊಡುತ್ತೇನೆ. ಹಾಗೆಯೇ ಜನರಿಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡುವಂತೆ ಪ್ರೇರೇಪಿಸುತ್ತೇನೆ. ನಾನು P3Y ಹೇಳಿಕೊಟ್ಟ ಜನರಿನ ಬದುಕು ಸುಖಕರವಾಗಿರಲಿ, ಅವರ ಸಮಸ್ಯೆಗಳು ಪರಿಹಾರವಾಗಲಿ. ಇದರಿಂದ ಪರಂಜಿಯ ಕೀರ್ತಿ, ಗೌರವ ಹೆಚ್ಚಾಗಲಿ ಮತ್ತು ನನ್ನ ಗೌರವವು ಹೆಚ್ಚಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ವಿದ್ಯಾಭ್ಯಾಸ, ವೃತ್ತಿ ಅತ್ಯಂತ ಯಶಸ್ವಿಯಾಗಿ ಸುಖಕರವಾಗಿರಲಿ. ಈ ವಾರ್ಷಿಕ ಪರೀಕ್ಷೆಗಳಲ್ಲಿ ಧೈರ್ಯಶಾಲಿಯಾಗಿ ಆತ್ಮವಿಶ್ವಾಸದಿಂದ ಇರಲಿ. ಅವರ ಶಿಕ್ಷಕರು ಮತ್ತು ಸ್ನೇಹಿತರಿಂದ ಗರಿಷ್ಠ ಬೆಂಬಲ ದೊರಕುವಂತಾಗಲಿ. ನಾನು ಹೆಚ್ಚು ಶ್ರಮಪಟ್ಟು ಓದಲು ನನಗೆ ಮನಸ್ಸನ್ನು ನೀಡಿ. ಪ್ರತಿದಿನ ವಿದ್ಯಾರ್ಥಿ ನಿವೇದನವನ್ನು ಓದಲು ಅಭ್ಯಾಸ ಮಾಡಿ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತಾಗಲಿ. ಈ ವಾರ್ಷಿಕ ಪರೀಕ್ಷೆಗಳಲ್ಲಿ ನನ್ನ ಮನೋಬಲ ಹೆಚ್ಚಾಗಲಿ, IQ ಲೆವೆಲ್ ಹೆಚ್ಚಾಗಲಿ, ಇಂಟೆಲಿಜೆನ್ಸ್ ಹೆಚ್ಚಾಗಲಿ, ಕಾನ್ಸಂಟ್ರೇಷನ್ ಲೆವೆಲ್ ಉತ್ತಮವಾಗಲಿ, ಬುದ್ಧಿ ಮತ್ತು ಸ್ಮರಣ ಶಕ್ತಿಯು ವೃದ್ಧಿಯಾಗಲಿ. ಈ
ಈ ಸೆಷನ್ ವರ್ಷದ ಅತ್ಯಂತ ಸುಖಕರ ಮತ್ತು ಯಶಸ್ವಿಯಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನಾನು P3Y ಮಾಸಿಕ ಪತ್ರಿಕೆಯ ಕ್ಯಾಲೆಂಡರ್ ಪ್ರಕಾರ ಈ ತಿಂಗಳಿನಲ್ಲಿ ಎಲ್ಲ P3Y ಕುಶಲ ವಿದ್ಯಾರ್ಥಿ ತರಗತಿಗಳನ್ನು ಮತ್ತು P3Y ವಿದ್ಯಾರ್ಥಿ ಅನುಸಂಧಾನ ತರಗತಿಗಳನ್ನು ಹಾಜರಾಗುತ್ತಾ ನನ್ನ ಶಕ್ತಿಯನ್ನು ರಿಚಾರ್ಜ್ ಮಾಡಿಕೊಳ್ಳುತ್ತೇನೆ. ವಾರ್ಷಿಕ ಪರೀಕ್ಷೆಗಳ ನಂತರ ನಾನು ಪರಂಧಾಮಕ್ಕೆ ಬಂದು ಒಂದು ವಿಡಿಯೋ ಅಥವಾ ಆಡಿಯೋ ಮೂಲಕ ನನ್ನ P3Y ಅನುಭವವನ್ನು ಹಂಚಿಕೊಳ್ಳುತ್ತೇನೆ. ಇದರಿಂದ P3Y ಪ್ರಚಾರ ಮಾಡುವ ಶಕ್ತಿಯನ್ನು ಪಡೆಯುತ್ತೇನೆ. ಮಾರ್ಚ್ ತಿಂಗಳ ಎಲ್ಲ P3Y ಉತ್ಸವ ತರಗತಿಗಳಿಗೂ ಅತ್ಯಂತ ಶುಭಕರವಾಗಿರಲಿ. ಈ ಕಾರಣಕ್ಕಾಗಿ ನಾನು P3Y ಚತುರ್ಥಿ ತರಗತಿ, P3Y ಏಕಾದಶಿ ತರಗತಿ, P3Y ಫಾಲ್ಗುಣ ಪೂರ್ಣಿಮೆ ತರಗತಿ ಮತ್ತು ಇನ್ನಿತರ P3Y ಅತ್ಯಂತ ಶುಭಕರ ಕ್ಲಾಸಿಗೆ ಹಾಜರಾಗುತ್ತೇನೆ ಮತ್ತು ಹಾಜರಾಗುವ ಮೂಲಕ ನನ್ನ ಆಸೆ ಬಯಕೆಗಳನ್ನು ಪೂರ್ಣಗೊಳ್ಳುವಂತೆ ಪರಂಜಿಯವರ ಅನುಗ್ರಹದಿಂದ ನಾನು ಆಶೀರ್ವಾದದಿಂದ ಪೂರ್ಣವಾಗುವಂತಹ ನನ್ನ ಇಚ್ಛೆ ಪೂರ್ಣವಾಗುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಮ್ಮ ಅನುಗ್ರಹದಿಂದ ನನ್ನ ಫೆಬ್ರವರಿ ತಿಂಗಳು ಅತ್ಯಂತ ಶುಭಕಾರಿಯಾಗಿತ್ತು. ಇದಕ್ಕಾಗಿ ಧನ್ಯವಾದ ಪರಂಜಿ, ಧನ್ಯವಾದ ಪರಂಜಿ, ಧನ್ಯವಾದ ಪರಂಜಿ. ಫೆಬ್ರವರಿ 2025 ಎಲ್ಲರ ಸುಂದರ ಅನುಭವಗಳನ್ನು P3Y ದರಹೋ ಡೈರಿಯಲ್ಲಿ ಬರೆದುಕೊಳ್ಳುತ್ತೇನೆ ಮತ್ತು P3Y ಅನುಭವದ ವಿಡಿಯೋ ಅಥವಾ ಆಡಿಯೋ ಮಾಡಿ ನಾನು ವಾಟ್ಸಪ್ ಗುಂಪುಗಳಲ್ಲಿ ಹಂಚಿಕೊಳ್ಳುತ್ತೇನೆ. ಇದರಿಂದ ನಾನು ಪ್ರಚಾರ ಮಾಡುವ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನನ್ನ ನಿತ್ಯ P3Y ಮಾಡುತ್ತಾ ಈ ಮಾರ್ಚ್ ತಿಂಗಳು ಹಿಂದಿನ ತಿಂಗಳಿಗಿಂತ ಹೆಚ್ಚು ಶುಭಕರವಾಗಿರಲಿ. ಈ ನನ್ನ ಆಸೆಯನ್ನು ನೀವು ಪೂರೈಸಿ ಎಂದು ಕೋರಿಕೊಳ್ಳುತ್ತೇನೆ. ಇಚ್ಛಾಪೂರ್ತಿಯಾದ ನಂತರ ನಾನು ಇಚ್ಛಾಪೂರ್ತಿ ಆದ ತಕ್ಷಣ ನಾನು ಪರಂಜಿ ಅವರಿಗೆ ನೀವು ಯಾವ ಕರೆನ್ಸಿಯಲ್ಲಿ ಗಳಿಸುತ್ತೀರೋ ಆ ಕಾಣಿಕೆ ಮೊತ್ತವನ್ನು ಪರಂಜಿಗೆ ನಿಮ್ಮ ಇಚ್ಛೆಯ ಪ್ರಕಾರ ಕಾಣಿಕೆ ಮೊತ್ತವನ್ನು ನೀಡಿ 1 ಲೀಟರ್ನ ನೀರನ್ನು ಪರಂಜಿಗೆ ಅರ್ಪಿಸುತ್ತೇನೆ. ಹಾಗೆ 1 ಧನ್ಯವಾದದ ಪುಷ್ಪವನ್ನು ಪರಂಜಿಗೆ ಅರ್ಪಿಸುತ್ತೇನೆ. ಇಚ್ಛಾಪೂರ್ತಿಯಾದ ನಂತರ ಈ ತಿಂಗಳಲ್ಲಿ ನಾನು 11 ಹೊಸ ಜನರಿಗೆ P3Yಯನ್ನು ಕಲಿಸುತ್ತೇನೆ. ಯಾವುದೇ ಮಾಧ್ಯಮದ ಮೂಲಕ ನಾನು P3Y ಕಲಿಸುವ ಮೂಲಕ ಜನರಿಗೆ ಪ್ರಚಾರದ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ಈ ಮಾರ್ಚ್ ತಿಂಗಳು ನಿಮ್ಮ ಹಾಗೂ ನನ್ನ ಎಲ್ಲ ಶುಭ ಆಸೆಗಳು ಶೀಘ್ರವಾಗಿ ಪೂರ್ತಿಯಾಗಲಿ ಎಂದು ನಿಮ್ಮ ಕೃಪೆ ನಮ್ಮ ಮೇಲೆ ಇರಲಿ ಎಂದು ಕೋರಿಕೊಳ್ಳುತ್ತೇನೆ. ಚರಣಂ ಶರಣಂ ಗಚ್ಚಾಮಿ.